ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಂತ. ಈ ಒಂದು ಸೀಸನ್ಗೆ ರಾಜ್ಯೋತ್ಸವಕ್ಕೆ ನವಂಬರ್ ಸೀಸನ್ಗೆ ನವಂಬರ್ ಮಳೆ ಮಂಜು ಮಿಶ್ರಣಕ್ಕೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಬರ್ತಾ ಇದೆ. ಅದೇ ಲವ್ OTP. ಇವತ್ತು ಈ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. 2 ಭಾಷೆಯಲ್ಲಿ ಸಿನಿಮಾ ಬರ್ತಾ ಇದೆ. ಅಟ್ ಎ ಟೈಮ್ 2 ಭಾಷೆಯಲ್ಲೂ ಶೂಟ್ ಮಾಡಿದ್ದಾರೆ. ಅನೀಶ್ ತೇಜೇಶ್ವರ್ ಈ ಒಂದು ಸಿನಿಮಾನ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಡೈರೆಕ್ಟು ಮಾಡಿರುವಂಥದ್ದು. ಈ ಹಿಂದೆ ರಾಮಾರ್ಜುನ ಆಗಿರ್ಬೋದು ಅಥವಾ ಅಕ್ಕಿರ ಆಗಿರ್ಬೋದು, ಅಂದರೆ ಸುಮಾರು ಸಿನಿಮಾಗಳು ಅನೀಶ್ ಕೆರಿಯರಲ್ಲಿ ಸಾಕಷ್ಟು ಸಿನಿಮಾಗಳು ಗಮನ ಸೆಳೆದವು, ಕೆಲವೊಂದು ಸೆಳೀಲಿಲ್ಲ. ಸೊ ಈಗ ಲವ್ OTP ಮೂಲಕ ಒಂದು ಹೊಸ ಟ್ರೆಂಡನ್ನು ಸೆಟ್ ಮಾಡೋದಕ್ಕೆ ಈ ಒಂದು ಜೆನ್ಝಿ ಟೈಮಲ್ಲಿ ಒಂದು ಹೊಸ ಕಂಟೆಂಟ್ನ ಈ ಒಂದು ಟೈಮಿಗೆ ಈ ಒಂದು ಪ್ಯಾಟರ್ನ್ಗೆ ಅಡಾಪ್ಟ್ ಮಾಡಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದೆ, ತುಂಬ ಪ್ರಾಮಿಸಿಂಗ್ ಕಾಣಿಸ್ತಾ ಇದೆ. ಲವ್ OTP ಅಂದರೆ ಓವರ್ ಟಾರ್ಚರ್ ಪ್ರೆಷರ್ ಅಂತ. ಸೊ ಈ ಥರದೊಂದು ಟ್ಯಾಗ್ಲೈನ್ನ ಇಟ್ಕೊಂಡು ಅನೀಶ್ ಅವರು ಈ ಒಂದು ಕಥೆಯನ್ನು ಹೇಳಕ್ಕೆ ಹೊರಟಿದ್ದಾರೆ. ವಿಶೇಷ ಅಂದರೆ ಈ ಒಂದು ಸಿನಿಮಾದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಜೂನಿಯರ್ NTR ಅವರ ತುಂಬ ಆತ್ಮೀಯ ಗೆಳೆಯ, ಹಾಗೆಯೇ ತೆಲುಗು ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಪ್ರತಿ ಸಿನಿಮಾದಲ್ಲೂ ಸಾಯೋದೇನೆ. ಇವ್ರು ಯಾವ ಸಿನಿಮಾ ಮಾಡಿದ್ರು ಆ ಸಿನಿಮಾದ ಎಲ್ಲ ಸಿನಿಮಾದಲ್ಲೂ ಇವ್ರ ಕ್ಯಾರೆಕ್ಟ್ರು ಸತ್ತೋಗುತ್ತೆ ಪಿಕ್ಚರಲ್ಲಿ, ಕಥೆಯಲ್ಲಿ. ಸೊ ಆ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ನ ಮಾಡಿರುವಂತಹ ರಾಜೀವ್ ಕನಕಾಲ ಅವರು ಈ ಒಂದು ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ತೆಲುಗಲ್ಲಿ ಫೇಮಸ್ ಆ್ಯಂಕರ್ ಇದ್ದಾರೆ ಸುಮಾ ಅಂತ, ಅವರು ಪತಿ ಇವರು ಲವ್ OTP ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ಈ ಮೂಲಕ ರಾಜೀವ್ ಕನಕಾಲ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಿನಿಮಾ ಕನ್ನಡದ ಜೊತೆಗೆ ತೆಲುಗಲ್ಲಿ ಪ್ಯಾರಲಲ್ ಆಗಿ ಶೂಟ್ ಆಗಿರುವಂಥದ್ದು ವಿಶೇಷ. ಈ ಸಿನಿಮಾದಲ್ಲಿ ಅನೀಶ್ಗೆ ನಾಯಕಿಯರಾಗಿ ಆರೋಹಿ ನಾರಾಯಣ್ ಹಾಗೆ ಜಾನ್ವಿಕಾ ಕಲ್ಕೆರ ಆ್ಯಕ್ಟ್ ಮಾಡಿದ್ದಾರೆ. ಇಬ್ಬರು ನಾಯಕಿಯರು ಈ ಸಿನಿಮಾದಲ್ಲಿ. ಸೊ ಒಂದು ತೆಲುಗು ಮತ್ತು ಕನ್ನಡ ಮಿಶ್ರಿತ ಇರೋ ರೀತಿಯಾಗಿ ಈ ಒಂದು ಕಂಟೆಂಟ್ ಕಾಣ್ತಾ ಇದೆ. ಅಂದರೆ ತೆಲುಗು ಫ್ಯಾಮಿಲಿ ಮತ್ತು ಕನ್ನಡ ಫ್ಯಾಮಿಲಿ ನಡುವೆ ನಡೆಯುವಂತಹ ಒಂದು ಸಿನಿಮಾ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಅನೀಶ್ ತೇಜೇಶ್ವರ್ ಈ ಸಿನಿಮಾದಲ್ಲಿ ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಧ್ಯ ಆ್ಯಕ್ಷನ್ ಕೂಡ ಇದೆ. ಟ್ರೈಲರ್ನ ನೋಡಬೇಕಾದ್ರೆ ಅವರು ಟ್ರೀಟ್ಮೆಂಟ್ ನೋಡಬೇಕಾದ್ರೆ ತುಂಬ ಲವಬಲ್ ಆಗಿದೆ ಸಿನಿಮಾ, ಫ್ರೆಶ್ ಆಗಿದೆ ಆ್ಯಂಡ್ ಟ್ರೆಂಡಿ ಆಗಿದೆ ಅಂತ ಹೇಳ್ಬೋದು. ಲವ್ವು, ಕ್ರಿಕೆಟು, ಎಮೋಷನ್ನು, ಆ್ಯಕ್ಷನ್ನು, ಫನ್ನು ಎಲ್ಲನೂ ತುಂಬಿ ತುಳುಕ್ತಾ ಇದೆ ಈ ಟ್ರೈಲರಲ್ಲಿ. ಲವ್ OTPಯಲ್ಲಿ ಚೇತನ್ ಗಂಧರ್ವ ಆ್ಯಂಟಿ ರೋಲಲ್ಲಿ ಮಾಡಿದಂತೆ ಕಾಣಿಸ್ತಾ ಇದೆ, ಇನ್ನೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಆ್ಯಂಡ್ ಹಿರಿಯ ನಟಿಯರಾದಂತಹ ತುಳಸಿ ಅವರಿದ್ದಾರೆ, ಹಾಗೆಯೇ ಪ್ರಮೋದಿನವರಿದ್ದಾರೆ. ತುಂಬ ಒಳ್ಳೊಳ್ಳೆ ಕಲಾವಿದರ ದಂಡು ಈ ಒಂದು ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಟ್ರೆಂಡಿಯಾಗಿದೆ, ಸಬ್ಜೆಕ್ಟು ಫ್ರೆಶ್ ಆಗಿದೆ. ಆ್ಯಂಡ್ 2 ಭಾಷೆಯಲ್ಲಿ ಸಿನಿಮಾ ತಯಾರಾಗಿದೆ. ಆನಂದ್ ರಾಜವಿಕ್ರಮ್ ಅವರು ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಹರ್ಷವರ್ಧನ್ ಅವರು DOP ಆಗಿ ಕೆಲಸ ಮಾಡಿದ್ದಾರೆ. ಅನೀಶು ಈ ಸಲ ಒಂದು ಹೊಸ ತಂಡನ ಕಟ್ಕೊಂಡು ಒಂದು ಹೊಸ ವೇನಲ್ಲಿ ಸಿನಿಮಾನ ಪ್ರೆಸೆಂಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ವರ್ಷದಿಂದ, ಅಂದರೆ ಆರಾಮ್ ಅರವಿಂದ್ ಸ್ವಾಮಿ ಆದಮೇಲೆ ಅವರು ಸೈಲೆಂಟಾಗಿ ಒಂದಷ್ಟು ಕೆಲಸಗಳನ್ನ ಮಾಡಿಕೊಂಡು ಈಗ ಕಂಪ್ಲೀಟ್ ಸಿನಿಮಾನ ರೆಡಿ ಮಾಡಿದ್ದಾರೆ. ಸದ್ಯದಲ್ಲೇ ಪ್ರೇಕ್ಷಕರ ಎದುರಿಗೆ ಬರ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಟ್ರೈಲರ್ ಇವತ್ತು ಬಂದಿದೆ ಲವ್ OTP ನೋಡಿದಾಗ ನನಗೆ ಅನಿಸಿದಂಥ ಅನಿಸಿಕೆಗಳಿದ್ವು. ಸಿನಿಮಾ ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದೆ, ಫ್ರೆಶ್ ಆಗಿ, ಆಗಲೇ ಹೇಳ್ದಂಗೆ ಮತ್ತೊಂದು ಸಲ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಸೊ ಆರೋಹಿ ನಾರಾಯಣ್ ಅವರ ಪಾತ್ರ ಈ ಒಂದು ಸಿನಿಮಾದಲ್ಲಿ ವಿಶೇಷವಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಜಾಹ್ನವಿಕಾ ಅವರ ಪಾತ್ರ ಕೂಡ ವಿಶೇಷವಾಗಿ ಕಾಣಿಸ್ತಾ ಇದೆ. ಅಂದರೆ ಇಬ್ಬರು ನಾಯಕಿಯರು ಮತ್ತು ಒಬ್ಬ ನಾಯಕನ ನಡುವಿನ ಕತೆ ತುಂಬ ಸ್ಟ್ರಾಂಗಾಗಿ ಎಣಿದಿರುವಂತೆ ಕಾಣಿಸ್ತಾ ಇದೆ. ಆ್ಯಂಡ್ ವಿಶೇಷವಾಗಿ ಆಗಲೇ ರಾಜೀವ್ ಕನಕಾಲ ಅವರ ಪಾತ್ರ ಪೊಲೀಸ್ ಆಫೀಸರ್ ಪಾತ್ರದಲ್ಲಿದೆ. ಅವ್ರ ಪಾತ್ರ ತುಂಬ ಸ್ಟ್ರಾಂಗಾಗಿ ಇಂಪ್ಯಾಕ್ಟ್ ಮಾಡೋ ಥರ ಕಾಣಿಸ್ತಾ ಇದೆ. ಸೊ ಮೇಲ್ನೋಟಕ್ಕೆ ಇಷ್ಟು ಕಾಣ್ತದೆ ಲವ್ OTP. ಆಮೇಲೆ ವಿಶೇಷವಾಗಿ ಹೇಳಬೇಕು, ಲವ್ OTP ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಪ್ರೊಡಕ್ಷನ್ ಹೌಸ್ ಬರ್ತಾ ಇದೆ, ಬಾಬಾ ಪ್ರೀತಾ ಪ್ರೊಡಕ್ಷನ್ಸ್ ಅಂತ. ಸೊ ಬಾಬಾ ಪ್ರೀತಾ ಪ್ರೊಡಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ಸಲ್ಲಿ ವಿಜಯ್ M ರೆಡ್ಡಿ ಅವರು ಈ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಸೊ ಪುಷ್ಪಾ ವಿಜಯ್ ರೆಡ್ಡಿ ಅವರು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮೊದಲನೇ ಬಾರಿಗೆ ಚಿತ್ರರಂಗಕ್ಕೆ ಇವರು ಹೆಜ್ಜೆ ಇಟ್ಟಿದ್ದಾರೆ. ಸಾಕಷ್ಟು ಸಿನಿಮಾ ವಿಚಾರಗಳಿಗೆ ಇವರು ಮನ್ನಣೆಯನ್ನು ಕೊಟ್ಟು ಮತ್ತು ಸಿನಿಮಾಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದಷ್ಟು ಸ್ಟಡಿ ಮಾಡಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಸೊ ಈ ಒಂದು ಸಿನಿಮಾ ಮೂಲಕ ಕನ್ನಡ ಮತ್ತು ತೆಲುಗು ಇಂಡಸ್ಟ್ರಿಗೆ ಏಕಕಾಲದಲ್ಲಿ ಅವರು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬಾಬಾ ಪ್ರೀತಾ ಪ್ರೊಡಕ್ಷನ್ನ ಮೊದಲನೇ ಸಿನಿಮಾ ಲವ್ OTP ಮೊದಲನೇ ಸಿನಿಮಾ ಆಗಿರೋದ್ರಿಂದ ಗೆಲ್ಲಲೇಬೇಕು, ನಿಲ್ಲಲೇಬೇಕು ಅನ್ನೋ ಧ್ಯೇಯ ಅವರಿಗೆ. ಹಾಗೆಯೇ ಅನೀಶ್ಗೆ ಸಾಕಷ್ಟು ಈ ಒಂದು ಸಿನಿಮಾ ಸರ್ಕಸ್ಸಲ್ಲಿ ಅವರು ಮಾಡ್ಕೊಳ್ತಾನೆ ಬಂದಿದ್ದಾರೆ. ಬಟ್ ಈ ಸಲ ತುಂಬ ದೊಡ್ಡದಾಗಿ ಗೆಲ್ಲಬೇಕು, ನಿಲ್ಲಬೇಕು ಅನ್ನೋ ಒಂದು ಧ್ಯೇಯದಲ್ಲಿ ಅವರು ಕೂಡ ಈ ಪಿಕ್ಚರ್ ಮಾಡಿದಂತೆ ಕಾಣಿಸ್ತಾ ಇದೆ. ಆರಾಮ್ ಅರವಿಂದ್ ಸ್ವಾಮಿ ಒಂದು ರೇಂಜ್ಗೆ ಆಗಿದೆ, ಅದರ ನೆಕ್ಸ್ಟ್ ಲೆವೆಲ್ಗೆ ಈ ಸಿನಿಮಾ ಆಗಬೇಕು, ಕೆರಿಯರಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಆಗಬೇಕು ಅನ್ನೋ ಧ್ಯೇಯದಲ್ಲಿ ಅನೀಶ್ ಈ ಸಿನಿಮಾ ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಲವ್ OTP ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಎಲ್ಲ ಆ್ಯಂಗಲಿಂದಲೂ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇದೆ. ಸಿನಿಮಾ ಸದ್ಯದಲ್ಲೇ ಥಿಯೇಟ್ರಿಗೆ ಬರ್ತಾ ಇದೆ. ಆ್ಯಂಡ್ ಸದ್ಯದಲ್ಲೇ ಡೇಟ್ ಕೂಡ ಅನೌನ್ಸ್ ಮಾಡ್ತೀವಿ ಅನ್ನೋದನ್ನು ಅವರು ಹೇಳಿದ್ದಾರೆ. ಸೊ ಇಲ್ಲಿಂದ ಪ್ರಚಾರ ಕಾರ್ಯವನ್ನು ಶುರು ಮಾಡ್ತೀವಿ ಅನ್ನೋದನ್ನು ಅವರು ಹೇಳಿದ್ದಾರೆ. ಸೊ ನೋಡೋಣ, ಲವ್ OTPಗೆ ಆಲ್ ದ ಬೆಸ್ಟ್. ಆ್ಯಂಡ್ ಪ್ರಾಮಿಸಿಂಗ್ ಆಗಿ ಕಾಣ್ತಿರೋ ಈ ಕಂಟೆಂಟ್ಗೆ ಬಾಬಾ ಪ್ರೀತಾ ಪ್ರೊಡಕ್ಷನ್ಸ್ಗೆ ಆ್ಯಂಡ್ ಅನೀಶ್ಗೆ ಇಬ್ಬರಿಗೂ ಕೂಡ ಅಭಿನಂದನೆಗಳು.
ಆದಷ್ಟು ಬೇಗ ಥಿಯೇಟ್ರಿಗೆ ಬನ್ನಿ ಅಂತ ನಾವು ಕೂಡ ಹಾರೈಸ್ತೀವಿ. ಒಳ್ಳೆಯದಾಗಲಿ. ನಮಸ್ಕಾರ.